ಅರಿನಿ ನೋಡು, ಅರಿನಿ ಕಪ್ಪಲ ಕಣ ಬೈತು. ಏನದು? ಹಾಂ, ಕಪ್ಪಲ. ಹೋಗು. ಓಹೋ ನಿಧಾನ. ಬಾಯ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಹೋಳಿ ಹುಣ್ಣಿಮೆ ಹಬ್ಬದ ಹಿಂದಿನ ದಿನ ನಮ್ಮೂರಲ್ಲಿ ಚಂದ್ರಮ್ಮ ಅಂತ ಮಾಡ್ತಾರೆ. 3 ದಿನ ಅಥವಾ 2 ದಿನ, 3 ದಿನವೂ ಈ ಥರ ಸ್ವಲ್ಪ ಬಾಕ್ಸ್ ಟೇಪಲ್ಲಿ ರಂಗೋಲಿ ಸಾರಿಸಿ ಡಿಸೈನ್ ರಂಗೋಲಿ ಬಿಡ್ತಾರೆ. ಈ ಥರ ಚುಕ್ಕಿ ರಂಗೋಲಿ ಇವತ್ತು ಬಿಟ್ಟಿದ್ದಾರೆ. ಅದ್ರ ಮೇಲೆ ಪಾಪು ಮಕ್ಕಳು ಯಾರನ್ನ ಇದ್ದರೂ ಅವ್ರದ್ದು ಕೈ ಬಿಡಿಸ್ತಾರೆ, ನಮ್ಮದು ಗುರ್ತಿದೆ ಅಂತ. ಇವಾಗ ಎಲ್ಲರೂ ಬಿಡಿಸ್ತಾ ಇದ್ದಾರೆ. ನನ್ನ ಮಗಳು, ನಮ್ಮ ಏರಿಯಾದವರೆಲ್ಲರದ್ದು ಕೈ ಇಕ್ತವ್ರೆ. ನೆಕ್ಸ್ಟು ಅಲ್ಲಿ ಆರತಿ ಇಕ್ಕಿ ಕಲಶ ಇಕ್ಕಿ ಪೂಜೆ ಮಾಡ್ತಾರೆ ಮತ್ತು ಹಾಡು ಹೇಳ್ತಾರೆ. 3ನೇ ದಿವಸಕ್ಕೆ ಯಾವುದನ್ನ ಹುಡುಗ ಅಥವಾ ಹುಡುಗಿ ಇಬ್ಬರು ಬರ್ತಾರೆ. ಇಲ್ಲಾಂದರೆ ಹುಡುಗನ ಕಳಿಸ್ಲಿಲ್ಲ ಅಂದರೆ ಹುಡುಗಿಗೆ ಹುಡುಗನ ವೇಷ ಹಾಕಿ ಮದುವೆ ಥರ ಮಾಡ್ತಾರೆ. ಇದಿರೋ ಶಾಸ್ತ್ರ ಅಂತೆ ಮಾಡ್ತಿದ್ರು. ಹಳೆ ಸಂಪ್ರದಾಯಗಳೇ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಇವಾಗ ಇದೆಲ್ಲ ಆದಮೇಲೆ ಕಲಶ ಎಲ್ಲ ಇಕ್ಕಿ ಹಾಡುಗಳು ಹೇಳ್ತಾರೆ. ಒಂದು ಕಡೆ ಗಂಡಿನ ಕಡೆಯವರು, ಒಂದು ಕಡೆ ಹೆಣ್ಣಿನ ಕಡೆಯವರು ಅಂತ ಕೂತ್ಕೊಂಡು ಅವರು ಬಂದು ಜಾನಪದ ಹಾಡುಗಳೆಲ್ಲ ಆಡ್ತಾರೆ. ನಾವ ನೀವ ಅಂತ ಪೈಪೋಟಿ ಮೇಲೆ ಆಡ್ತಾ ಇರ್ತಾರೆ. ಗಮ್ಮಿಗೆ ಚಿನ್ನಕ್ಕ ನೀಗೆ ಅಂದರ ಪಡಕಾಲು చెల్లాలే అయి నీరు బొగ్గాల అడ్డక అడ్డ మనసే నమ్మన్న డోలు మగలు డోలు మగలు ತಂದ నమ్మన్న సూర్యే కొట్టు బంద అది వచ్చే వాళ్ళకి పోలేదు. గుమ్మడి పువ్వు నేను కోతిని పార్వతి చెండమల్ల పార్వతి దుండమల్ల పూలమ్మ అవన్నీ తెతనమ్మ పార్వతి నిన్నే పూజించుదమ్మ పార్వతి గుండమల్ల పూలమ్మ పార్వతి గుండమల్ల పూలమ్మ అవన్నీ తెతనమ్మ పార్వతి నిన్నే పూజించునమ్మ గుడుగుడమ్మ పార్వతి గుండమల్ల పూలమ్మ పార్వతి గుండమల్ల పూలమ్మ అవన్నీ తెతనమ్మ పార్వతి నిన్నే పూజించునమ్మ. మన పెన్ను సూపర్ వస్తుంది
ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಬ್ಬದ ದಿನ. ನಮ್ಮ ಮನೆಯಲ್ಲಿ ಈ ಥರ ಹಬ್ಬ ಎಲ್ಲ ಮಾಡಲ್ಲ. ಫಸ್ಟು ನಮ್ಮ ತಾಯಿ ಮನೆಯಲ್ಲಿ ಮಾಡ್ತಿದ್ದು, ಗಂಡನ ಮನೆಯಲ್ಲಿ ಈ ಥರ ಎಲ್ಲ ಮಾಡಲ್ಲ. ಆದ್ರೂ ದೇವಸ್ಥಾನಕ್ಕೆ ಹೋಗೋದು ಮರಿಬಾರ್ದು ಅಂತ ಬೆಳಗ್ಗೆ 5 ಗಂಟೆಗೆ ಎದ್ದು ಅನ್ನ, ಅಲಸಂದೆ ಕಾಳು, ಹುಳಿ ಸಾರೆಲ್ಲ ಮಾಡಿ ಟೀಗೆ ಹಾಲೆಲ್ಲ ಇಕ್ತಾಯಿದ್ದೀನಿ. ಹಾಲು ಕಾಯಿಸ್ಬಿಟ್ಟು ಟೀಗೆ ಎತ್ತಿಕ್ಕಿ ಸ್ವಲ್ಪ ಮಧ್ಯಾಹ್ನಕ್ಕೆ ನಾನು ಟೀ ಮಾಡ್ಕೊಂಡು ಕುಡಿದು ಸಾಂಬಾರು ಅನ್ನ ಎಲ್ಲ ಮಾಡಿಕ್ಕಿ ಮನೆಯೆಲ್ಲ ಸಾರಿಸಿ ಸ್ನಾನ ಮಾಡಿಕೊಂಡು ನಾನು ನನ್ನ ಮಕ್ಕಳು ಇಬ್ಬರೂ ಹೋಗ್ತಾಯಿದ್ದೀವಿ. ಪತಿ ದೊಡ್ಡಬಳ್ಳಾಪುರ ಸರ್ಕಲ್ಲಿಗೆ ಬಿಡುತ್ತೆ. ಅಲ್ಲಿಂದ ನಮ್ಮ ಅಪ್ಪ ನನ್ನ ತಂಗಿ ಬರ್ತಾರೆ. ಬಂದು ಅಲ್ಲಿಂದ ಬಸ್ಸಲ್ಲೇ ಹೋಗ್ತೀವಿ. ಏನಮ್ಮ? ಇವಾಗ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪನ ಮನೆಯದು ಲಕ್ಷ್ಮೀ ನರಸಿಂಹಸ್ವಾಮಿ ಮನೆ ದೇವರು. ಅದಕ್ಕೋಸ್ಕರ ಫಸ್ಟು ತೀರ್ಥ ಎಲ್ಲ ತಗೊಬಂದು ಮನೆಗೆಲ್ಲ ಹಾಕಿ ಅಡುಗೆ ಮಾಡಿರ್ತೀವಲ್ಲ ಅದಕ್ಕೆಲ್ಲ ತೀರ್ಥ ಹಾಕಿ ಆಮೇಲೆ ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಅಮ್ಮಗೆ ಎಡೆ ಇಕ್ಕೋದು. ಫಸ್ಟ್ ಹಂಗೆ ಮಾಡ್ತಿದ್ದಿದ್ದು. ಈಗ ನಮ್ಮ ಅಪ್ಪನೂ ನನ್ನ ತಂಗಿ ಇಬ್ಬರೇ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ ದೇವಸ್ಥಾನಕ್ಕೆ. ಜಾಸ್ತಿ ವರ್ಷ ಆಗೋಗಿತ್ತು. ನಮ್ಮ ಅಪ್ಪನೇ ತರ್ತಿದ್ದಿದ್ದು ಫಸ್ಟು. ಒಂದು 7-8 ವರ್ಷ ಆಗಿತ್ತು ಈ ದೇವಸ್ಥಾನಕ್ಕೆ ಬಂದು. ಫುಲ್ಲು ಇಂಪ್ರೂವ್ ಆಗೋಗಿದೆ. ಎಷ್ಟು ನೆನಪಿರುತ್ತೆ ಅಂದರೆ ಒಂದೊಂದು ಸತಿ ಅವೆಲ್ಲ ನೋಡಿದ್ರೆ ಎಲ್ಲ ಕಣ್ಮುಂದೆ ಬಂದಂಗೆ ಆಗುತ್ತೆ. ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ನಾವು, ನಮ್ಮ ಅಪ್ಪ, ನಮ್ಮಮ್ಮ ಅವರೆಲ್ಲರೂ ಒಂದೊಂದು ಸತಿ ಬರ್ತಿದ್ದು. ನಮ್ಮ ಮನೆ ಕಟ್ಟಬೇಕು ಆದಾಗ ನಮ್ಮ ಅಪ್ಪ ಮಾತ್ರ ಬಂದು ತೀರ್ಥ ಎಲ್ಲ ತಗೊಬಂದು ಅಲ್ಲಿವರೆಗೂ ನಾವು ಕಾಯ್ಕೊಂಡಿರೋವು. ಅಡುಗೆ ಎಲ್ಲ ಮಾಡಿಕ್ಕಿ ನಮ್ಮ ಅಪ್ಪ ಬರೋದನ್ನೇ ಕಾದು ಎಡೆ ಎಲ್ಲ ಇಕ್ಕಿ ತೀರ್ಥ ಹಾಕಿ ಆಮೇಲೆ ಪೂಜೆ ಮಾಡಿ ಊಟ ತಿಂತಿದ್ದಿದ್ದು ಈ ಹಬ್ಬಕ್ಕೆ. ಈಗ ಎಲ್ಲ ಚೇಂಜ್. ಮನುಷ್ಯ ಅಂದಮೇಲೆ ಬದಲಾವಣೆ ಇರಲೇಬೇಕಲ್ಲ. ಆ ಬದಲಾವಣೆ ಪೂರ್ತಿ ಕಳೆದೋಗ್ಬಾರ್ದು. ಸ್ವಲ್ಪ ಆದರೂ ನೆನಪಿರಬೇಕು. ಆವಾಗ ನೆನಪಿಸ್ಕೊತಾ ಇದ್ದರೆ ಅದರಲ್ಲಿ ಒಂಥರ ಖುಷಿ ಇರುತ್ತೆ. ಈಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ.
ನೋಡ್ಕೊಂಬಾರೆ ಹರಿಕಾ ಅರಲ್ಲ ಮತ್ ನಡಿ ಜುಬ್ಬ ಜಂಪ್ ಜಂಪ್ ನಾಯಿ ಅಮ್ಮನಾಯಿ 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 ಕೈ ಕೊಡೆ ಅದೇನಿ ನಿಧಾನ ಬಾ ನನ್ಗ ಇಲ್ಲೆಲ್ಲ ಹೂವು ಎಸಿತಿದ್ರಲ್ಲ ಅಲ್ಲಿ ಹೆಂಗ್ ಕಾಣಿಸ್ತೈತಿ ಪಾದನ ಇದು ಅಲ್ಲೆಲ್ಲ ಕುತ್ಕೊಂಡಿದ್ರೆ ನಾನು ಕೋತಿ ನನ್ನ ಕೈಲಿ ತೆಂಗಿನಕಾಯಿ ಕಿತ್ಕೊಂಡು ಹೊರಟೋಗಿದ್ದು ಕತ್ಕೊಬಿಟ್ಟಿದ್ನಿ ಚಪ್ಪಿದ್ರೆ ನಾನೇ ಕಡೆ ಕಚ್ಚಿರೋದು ಅದಕ್ಕೆ ಪಿಂಕ್ ಕಲರ್ ನಾನೇ ಕಚ್ಚಿರೋದು ಸರಿ ಲಡ್ಡು ತಿಂಚಮ್ಮ ತಾ ತಿನ್ನು ಡ್ಯಾಡಿ ಕಂತ ಡ್ಯಾಡಿ ಹಾಕಲ್ಲ ನೀನು ಹಾಕು ನಾನು ಇದನ್ನು ಬಾ ಬಾ ಮೂರನೇ ಸತಿ ಮುಗ್ದಾಯ ಹಿಡ್ಕ ಆಗ್ಲಿಲ್ಲ ಕಣಮ್ಮ ನಗ್ತದ ಇದ್ದಿದ್ ಕಳೆ ಫಸ್ಟ್ ಇದಟ್ಕೊಂತೀನಿ ಆಗೋಗುತ್ತೆ ಬೇಗ ಬಾ ಆಗಲ್ಲ ಪೂಜೆ ಎಲ್ಲ ಮುಗಿಸ್ಕೊಬಂದು ಇನ್ನೊಂದು ಕೆಳಗಡೆ ದೇವಸ್ಥಾನಕ್ಕೆ ಹೋಗ್ತಿದ್ದೋ ಅದು ಬಂಡೆಗಳ ಮಧ್ಯೆ ತೂರಿ ಹೋಗೋದು ಅಲ್ಲಿಗೋಗಿ ಅಲ್ಲೂ ಮಂಗಳಾರತಿ ತಗೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಫಸ್ಟು ಎಲ್ಲರೂ ಬಂದು ಕುತ್ಕೊತಿದ್ದೋ ಅಲ್ಲೇ ನಾಷ್ಟ ಎಲ್ಲ ಮಾಡ್ತಿದ್ದೋ ಕೋತಿಗಳೆಲ್ಲ ಬಂದು ಆಟ ಆಡ್ತಿದ್ದೋ ನಮ್ಮ ಹತ್ರ ಎಲ್ಲ ನೆನೆಸ್ಕೊಂಡು ಕೂತಿದ್ದೋ ತಿರ್ಗಾ ನೆಕ್ಸ್ಟ್ ಬರಬೇಕಾದಾಗ ಅಲ್ಲಿ ಪಾದ ನಂದಿದು ಪಾದ ಇದೆ ಅಲ್ಲಿಗೆ ಹೂವು ಎರಚ್ತಿದ್ದೋ ಹೂವು ಎಲ್ಲ ಹಾಕಿ ನೆಕ್ಸ್ಟು ಪ್ರಸಾದ ತಿನ್ನೋಣ ಅಂತ ಬಂದಿದ್ದೀವಿ ಟೊಮಾಟೊ ಬಾತು ಮತ್ತು ಸಿಹಿ ಪೊಂಗಲ್ ಕೊಡ್ತಾಯಿದ್ರು ಎಲ್ಲ ತಿಂದ್ಕೊಂಡು ಕೆಳಗಡೆಗೆ ಇಳಿತಾ ಇದ್ದೀವಿ ಕೆಳಗಡೆ ನಂದಿ ದೇವಸ್ಥಾನ ಇದೆ ನಂದಿ ಬೆಟ್ಟಕ್ಕೂ ಹೋಗೋಣ ಅಂತ ಆಟೋದಲ್ಲಿ ನಂದಿ ಬೆಟ್ಟಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಕಾಲದಿಂದ ಮನೆ ದೇವರು ನಂಬಿದಾಯ್ತು ಆಟ ಸಾಮಾನ್ಯ ನೋಡ್ತಾ ಕೊಟ್ಬಿಡ ಬಮ್ಮ ಒಂದು ಕೊಡ್ತೀನಿ ಕೊಡ್ತೀನಿ ಬಮ್ಮ ನಿಮ್ಮ ಅಮ್ಮ ಇವಾಗ ನೋಡ್ತಾರೆ
ಇದೆಲ್ಲ ಆದಮೇಲೆ ಹೋಟ್ಲಲ್ಲಿ ಊಟ ಮಾಡಿಕೊಂಡು ನಮ್ಮಪ್ಪ ಅರ್ಧ ದಾರಿಗೆ ಬಂದು ಬಿಟ್ಬಿಟ್ಟೋಯ್ತು. ತಿರ್ಗಾ ಪತಿನೇ ಬಂದು ಕರ್ಕೊಂಡೋಯ್ತು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿಗೆ ನನ್ನ ಬ್ಲಾಗ್ ಮುಗೀತು. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮಾ ಬದ್ಲಾಗ ಜಿಗಲ್ಲ ನೀ